ತಿರುಪತಿ ಲಡ್ಡು ವಿಚಾರದಲ್ಲಿ ಸಮಗ್ರ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಚಂದ್ರಬಾಬು ನಾಯ್ಡು ಹೇಳಿದ್ದಾರೆ ಅಂತಂದ್ರೆ ಸತ್ಯ ಇರಲೇಬೇಕು. ಮೊದಲು ನಂದಿನಿ ತುಪ್ಪ ತೆಗೆದುಕೊಳ್ಳಲಾಗ್ತಾ ಇತ್ತು. ಹಿಂದಿನ ಸರ್ಕಾರ ನಂದಿನಿ ತುಪ್ಪ ಬಳಕೆಯನ್ನ ಕೈಬಿಟ್ಟಿತ್ತು. ನಂದಿನಿ ತುಪ್ಪ ಬಳಕೆ ನಿಲ್ಲಿಸಿದ ನಂತರ ಈ ರೀತಿಯ ಆರೋಪ ಕೇಳಿಬಂದಿದೆ ಅಂತ ಹೇಳ್ತಾರೆ ಪ್ರಹ್ಲಾದ್ ಜೋಶಿ. ಈ ತಿರುಪತಿಯ ಲಡ್ಡು ವಿಷಯದಲ್ಲಿ ಬಹಳ ಗಂಭೀರವಾದಂತಹ ಒಂದು ಆರೋಪ ಕೇಳಿಬಂದಿದೆ. ಹಿಂದಿನ ಸರ್ಕಾರ ಮೊದಲು ನಂದಿನಿ ಕಡೆಯಿಂದ ತುಪ್ಪವನ್ನು ತೆಗೆದುಕೊಳ್ತಾ ಇದ್ರು. ಆ ನಂದಿನಿ ತುಪ್ಪವನ್ನು ಬಂದ್ ಮಾಡಿ ಬೇರೆ ಬೇರೆ ಎಲ್ಲೇ ಕೂಡ ಕೊಟ್ಟು ಅದಾದ ನಂತರ ಈ ರೀತಿ ಅದಾದ ನಂತರ ಯಾವಾಗ ನಂದಿನಿಯ ಒಂದು ತುಪ್ಪವನ್ನು ನಂದಿನಿಯ ವಸ್ತುಗಳನ್ನು ಖರೀದಿ ಮಾಡೋದು ಬಂದ್ ಮಾಡಿದ್ರು, ಅದಾದ ನಂತರದ ಈ ಘಟನೆಗಳು ನಡೆದವೆ ಅನ್ನುವಂಥದ್ದು ಒಂದು ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಲ್ಯಾಬ್ ರಿಪೋರ್ಟನ್ನು ಅಲ್ಲಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಚಂದ್ರಬಾಬು ನಾಯ್ಡು ಅವರು ಬಿಡುಗಡೆ ಮಾಡಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ದೇಶದ ಒಬ್ಬ ಅತ್ಯಂತ ಪ್ರಮುಖ ರಾಜಕಾರಣಿ ಮತ್ತು ಒಬ್ಬ ಒಳ್ಳೆಯ ಆಡಳಿತಗಾರ. ಅವರು ಹೇಳಿದ್ದಾರೆ ಅಂದರೆ ಇದು ಅತ್ಯಂತ ತಥ್ಯ ಇರಲೇಬೇಕು. ಅದನ್ನು ಇದರ ಲ್ಯಾಬ್ ರಿಪೋರ್ಟೇ ಬಂದಿರೋದ್ರಿಂದ ಇದರ ಸಮಗ್ರವಾದಂಥ ತನಿಖೆ ಆಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಶಿಕ್ಷಿಸಬೇಕು ಮತ್ತು ಅದರ ಜೊತೆಯಲ್ಲಿ ಈ ರೀತಿಯಾದಂಥ ಹಿಂದೂ ವಿರೋಧಿ ಕೃತ್ಯವನ್ನು ಅಲ್ಲಿನ ಹಿಂದಿನ ಸರ್ಕಾರವೂ ಮಾಡಿದೆ ಅನ್ನುವಂಥ ಆರೋಪದ ಜೊತೆಗೆ ಕಾಂಗ್ರೆಸ್ಸೂ ಕೂಡ ಇಡೀ ದೇಶಾದ್ಯಂತ ಹಿಂದೂ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದೆ. ತಿಮ್ಮಪ್ಪನ ಲಡ್ಡುಗೆ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ತಪ್ಪಿತಸ್ಥರನ್ನ ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಾರೆ ಪ್ರಮೋದ್ ಮುತಾಲಿಕ್. ತಿಮ್ಮಪ್ಪನ ಕ್ಷೇತ್ರವನ್ನ ಗೋಮೂತ್ರದಿಂದ ಶುದ್ಧೀಕರಣ ಮಾಡಲಿ. ಜಗನ್ ತಂದೆ ರಾಜಶೇಖರ ರೆಡ್ಡಿ ತಿಮ್ಮಪ್ಪನ ಶಾಪದಿಂದ ಸತ್ತರೆ ಎಲುಬು ಸಹ ಸಿಗಲಿಲ್ಲ, ಸುಟ್ಟು ಬೂದಿಯಾಗಿ ಹೋಗಿದ್ದ. ಇದು ತಿರುಪತಿ ತಿಮ್ಮಪ್ಪನ ಶಾಪ ಅಂತ ಪ್ರಮೋದ್ ಮುತಾಲಿಕ್ ಹೇಳ್ತಾರೆ. ಈ ಆರೋಪ ಸಣ್ಣ ಆರೋಪವಲ್ಲ, ಬಹಳ ಗಂಭೀರವಾದಂತಹ ಆರೋಪ. ತಿರುಪತಿ ತಿಮ್ಮಪ್ಪ ಕ್ಷಮಿಸದ ಅಪರಾಧ ಜಗನ್ ಮಾಡಿದ್ದಾರೆ. ಈ ಅಪರಾಧ ಮಾಡಿದವರನ್ನ ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.